ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ನಾನು ಇವತ್ತು ಎಲ್ಲಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ. ನಮ್ಮ ತೋಟಕ್ಕೆ ಬಂದಿದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ, ನಾನು ಯಾವಾಗಲೂ ಏನಾದರೂ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ಬೇಕಣೋ ಅಂತಂದ್ಬಿಟ್ಟು ನನ್ನ ತಮ್ಮನ ಹತ್ರ ಹೇಳ್ತಾ ಇದ್ದೆ. ಸೊ ಇವತ್ತು ನಾನು ಮನೇಲಿ ಮಲಗಿರುವಾಗ ಕಾಲ್ ಮಾಡ್ದ, ಒಳ್ಳೆ ಕಂಟೆಂಟ್ ಕೊಡ್ತೀನಿ ತೋಟಕ್ಕೆ ಬಾ ಅಂತ. ಸೊ ಬಂದಮೇಲೆ ಗೊತ್ತಾಯ್ತು ನನಗೆ ಟ್ರ್ಯಾಕ್ಟರ್ ಓಡಿಸೋದನ್ನ ಹೇಳ್ಕೊಡ್ತಾನಂತೆ. ಈ ವಿಡಿಯೋದಲ್ಲಿ ನಾನು ಟ್ರ್ಯಾಕ್ಟರ್ ಕೂಡ ಓಡಿಸ್ತೀನಿ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಹೋದಾಗಲೇ ಅವ್ರು ಟ್ರ್ಯಾಕ್ಟರ್ ಹೇಳ್ತಾ ಇದ್ರು, ಆಲ್ರೆಡಿ 1 ಅಥವಾ 2 ಸಾಲನೂ ಆಗಿತ್ತು. ನನಗಂತೂ ನೀನು ಓಡಿಸ್ತೀಯಾ ಅಂತ ಅಂದ್ಬಿಟ್ಟು ಕೇಳಿದಾಗ ನನಗೆ ನಿಜವಾಗ್ಲೂ ಹೇಳಿದೆ, ಇಲ್ಲ ನನ್ನ ಕೈಲಿ ಆಗಲ್ಲಪ್ಪ ಅಂತ. ಆದರೂ ಇಲ್ಲ, ಕುತ್ಕೊ, ನಾನು ಹೇಳ್ಕೊಡ್ತೀನಿ ಅಂತ ಧೈರ್ಯ ಕೊಟ್ಟ ನನ್ನ ತಮ್ಮ. ಹಾಗಾಗಿ ಹೋಗಿ ಕುತ್ಕೊಂಡೆ. ಫಸ್ಟ್ ಟೈಮ್ ನಾನು ಟ್ರ್ಯಾಕ್ಟರ್ ಮೇಲೆ ಹತ್ತುತ್ತಾ ಇರೋದ್ರಿಂದ ಅದು ಸ್ಟಾರ್ಟ್ ಆಗಿದ ತಕ್ಷಣ ನನಗೆ 1 ಸೆಕೆಂಡ್ ಜೀವ ಜಲ್ಲಂತು. ಆಮೇಲೆ ಕ್ಲಚ್ ಎಲ್ಲ ಒತ್ತಕ್ಕೆ ಸಿಕ್ಕಾಪಟ್ಟೆ ಟೈಟ್ ಇತ್ತು. ಆದರೂ ಹಿಂಗೋ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದೆ. ಹತ್ತು ಕುತ್ಕೊ ಅಂದ ನನ್ನ ತಮ್ಮ. ಹತ್ತು ಕುತ್ಕೊಂಡೆ. ಸ್ಟಾರ್ಟ್ ಮಾಡು ಅಂದ. ಸ್ಟಾರ್ಟ್ ಮಾಡಿದೆ. ಕ್ಲಚ್ ಹಿಡಿ ಅಂತಂದ. ಕ್ಲಚ್ ಹಿಡಿದೆ. ಎಲ್ಲನೂ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಹೋದೆ. ಹಿಂದೆಗಡೆ ನಾನು ಗೇಯ್ತಾ ಇದ್ದೀನಿ ಅನ್ನೋ ಥಾಟು ಇಲ್ಲ ನನಗೆ. ನಾನು ಅದನ್ನು ಅಬ್ಸರ್ವೇ ಮಾಡಿಲ್ಲ. ಸುಮ್ಮನೆ ಹೇಳ್ಕೊಡ್ತಾ ಇದ್ದಾನೆ, ನಾನು ಮುಂದೆ ಹೋಗ್ತಾ ಇದ್ದೀನಿ ಅನ್ನೋದಷ್ಟೇ. ಈ ವಿಡಿಯೋ ನೋಡಿ ಎಡಿಟ್ ಮಾಡುವಾಗ ನನಗೆ ಗೊತ್ತಾಯಿತು, ಓ ಮೈ ಗಾಡ್, ನಾನು ಹಿಂದೆಗಡೆ ಅದು ಹೊಲ ಗೇಯ್ತಾ ಇದ್ದೀನಿ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು ಒಂಥರ. ಬಟ್ ಅಷ್ಟೇ ಭಯ ಇತ್ತು. ನಾವು ಹೈಟ್ ಇರೋದ್ರಿಂದ ಟ್ರ್ಯಾಕ್ಟರ್ ಸೀಟ್ನಲ್ಲಿ ಕುತ್ಕೊಳ್ಳೋಕೆ ಇನ್ನೂ ಸ್ವಲ್ಪ ಬೆನ್ನೋವು ಅಂತ ನನಗನ್ನಿಸ್ತು. ಏನಾಗಲ್ಲ, ಹೋಗು. ಈ ಹೊಲಗೆ ಇವಾಗ ಒಂದು ಬೇಜಾರು ಏನಪ್ಪ ಅಂತಂದರೆ, ಚಿಕ್ಕ ಪುಟ್ಟ ಗಿಡಗಳ ಮೇಲೆ ಟ್ರ್ಯಾಕ್ಟರ್ ವೀಲ್ ಹತ್ತಿದಾಗ ಒಂಥರ ಸಂಕಟ ಆಗುತ್ತೆ. ನಾನು ನನ್ನ ತಮ್ಮಂಗೆ ಎಷ್ಟು ಸರಿ ಹೇಳ್ತಾ ಇದ್ದೆ, ಗಿಡ 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 ಅಂತ. ಇಲ್ಲ ಹೋಗಿ, ಯಾಕಂದರೆ ಬೇರೆ ಆಪ್ಷನ್ ಇಲ್ಲ. ಹೊಲ ಗೀಬೇಕಂತಂದರೆ ಅಲ್ಲಿರೋ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಹೋಗಬೇಕು, ದೊಡ್ಡ ದೊಡ್ಡ ಗಿಡಗಳನ್ನ ಕಾಪಾಡ್ಕೊಳ್ಬೇಕು ಅಂತಂದರೆ. ಕೀನೇ ಇಲ್ಲ. ನಾನು ಓಡಿಸಿದ್ಮೇಲೆ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ ಮತ್ತೆ ಆ ಕಡೆಯಿಂದ ಈ ಕಡೆಗೆ ಒಂದು ಸರ್ತಿ ಟ್ರ್ಯಾಕ್ಟರ್ನ ತಕ್ಕೊಟ್ರು. ಬರುವಾಗ ಫಾಸ್ಟಾಗಿ ಬಂದ್ರೆ ಅನ್ಸುತ್ತೆ ಕೀ ಕಳೆದೋಗ್ಬಿಟ್ಟೈತೆ. ನೋಡಿ ಏನು ಟೆನ್ಷನ್ ಕೊಡ್ತೀವಿ ಈಗ. ಇಲ್ಲೇ ಬಿದ್ದಿರ್ತದೆ ನೋಡು. ಎಲ್ಲ ಅಂತ ಹೋಗ್ತೀವಿ, ಮುಚ್ಕೊಂಡು ಬಿಡ್ರತ್ತೆ. ನಾನು ಆಗಲೇ ಕಳ್ಕೊಂಬಂದಿದ್ದು ನೋಡ್ಬೇಕಾಯ್ತು. ನೀನು ನಿಮ್ಗೆ ಅದಕ್ಕೆ ಇವ್ನಿಗೆ ಗಾಡಿ ತಗೊಂಡೋಗಿ ಇಲ್ಲಿ ಹಾಕಲ್ಲ ಅಂತಂದ್ರೆ ಅಲ್ಲಿ ತೋಟ ಅರಿತೈತೋ ಇಲ್ಲೋ ನೋಡ್ಕೊಬರಕ ತೋಟದೊಳಗೆ ಹೋಗೋಣ. ಈ ಥರದೊಂದು ವಿಷಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಈ ಟ್ರ್ಯಾಕ್ಟರ್ದ ಕೀ ಕಳೆದೋದ್ರೆ ಇನ್ನೊಂದು ಟ್ರ್ಯಾಕ್ಟರ್ದ ಕೀ ತೊಗೊಂಡು ಓಡಿಸ್ಬೋದಂತೆ. ಸ್ಟಾರ್ಟ್ ಆಗುತ್ತೆ. ನಮ್ದು ಇನ್ನೊಂದು ಟ್ರ್ಯಾಕ್ಟರ್ ಇದೆ, ಅದ್ರ ಕೀ ತೊಗೊಂಡು ಬಂದ, ಅದರಲ್ಲಿ ಆನ್ ಆಯಿತು. ಆಗುತ್ತಲ್ವಾ? ಇದು ನೋಡು, ಹಿಂಗೆ ಸ್ಟಾರ್ಟ್ ಮಾಡಿದ್ಮೇಲೆ ಕೀ ಎತ್ಕೊಬಿಡು ಅನ್ಸುತ್ತೆ. ಹಂಗೆ ಕ್ಲಚ್ಚು ಇಳಿದು ಬಾ. ಆ ಕಡೆದು ಆ ಎತ್ತು ಸುಮ್ಮನೆ ಬ್ಲ್ಯಾಕ್ ಕಲರ್ದು ಹಿಂದೂ ಕೇಳಿ. ಇನ್ನು ಸಾಕು. ಇಳಿದು ಬಾ ರೇ. ಸೈಡಿಗೆ ಬಾ, ನಾನು ಓಡಿಸ್ತೀನಿ ಅಂತ ಕೆಳಗೆ ಇಳಿದ್ಮೇಲೆ ಅವ್ನು ಕುತ್ಕೊಂಡ. ನನಗೆ ನಿಜವಾಗ್ಲೂ ನೋಡಿ ಶಾಕ್ ಆಗೋಯ್ತು. ಯಾಕೆ ಶಾಕ್ ಆಯ್ತು ಅಂತ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಆ ಟ್ರ್ಯಾಕ್ಟರ್ನ ಆಟ ಸಾಮಾನು ಮಾಡ್ಕೊತಿದ್ದಾನೆ ನನ್ನ ತಮ್ಮ ಅಂತೂ. ನನ್ನ ಮಗ ರಿಮೋಟ್ ಕಾರ್ ಓಡಿಸ್ತಾನಲ್ಲ, ಆ ಥರ ಓಡಿಸಾಕ್ಬಿಟ್ಟು ನನಗೆ ಒಂದು ಸೆಕೆಂಡ್ ಯಾವುದೋ ಸರ್ಕಸ್ ಕಂಪ್ನಿಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗೋಗ್ಬಿಟ್ಟು. ಓಯ್, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಅಮ್ಮ, ಪಲ್ಟಿ ಹಾಕಲ್ವಾ ಟ್ರ್ಯಾಕ್ಟರ್ಗಳು? ಇಷ್ಟೆಲ್ಲ ಅವತಾರ ಆಡಿದ್ದಾನೆ ನನ್ನ ತಮ್ಮ. ಈ ವಿಡಿಯೋ ಏನಾದರೂ ನನ್ನ ಅಪ್ಪಾಜಿ ನೋಡಿದ್ರೆ ಸರಿಯಾಗಿ ಉಗಿಸ್ಕೊತಾನೆ. ನಮ್ಮ ಜೊತೆಲಿ ಬೈಗಳು ಸರಿಯಾಗಿ ಉಗಿಸ್ಕೊತಾರೆ.
ಅತ್ತ ಇತ್ತ ಎರಡು ಕಡೆ ಏನ್ ಡಿಫ್ರೆನ್ಸ್ ಅದಕ್ಕೂ ಇದ ನಮ್ದು ಇದಕ್ಕೆ ನನ್ನ ತಮ್ಮ ಬರೋದು ತೋಟಕ್ಕೆ. ಸಖತ್ತಲ್ಲ. ಕಾರ್ನಲ್ಲಿ ಮಾತ್ರ ಈ ಥರ ಸ್ಟಂಟ್ಸ್ ಮಾಡ್ಬೋದು ಅಂದ್ಕೊಂಡಿದ್ದೆ, ಇವ್ರು ಟ್ರ್ಯಾಕ್ಟರ್ನಲ್ಲೂ ಮಾಡ್ತಾರೆ. ಮುಂದೆ ಓಲಾಗೆ ಇವಾಗ ಎಲ್ಲ ಪ್ಲೇನ್ ನೆಲ ಇತ್ತು, ಆರಾಮಾಗಿ ರೈಟಿಂದ ಲೆಫ್ಟ್ ಹೋಗಿ ಲೆಫ್ಟಿಂದ ರೈಟಿಗೆ ಬಂದ್ಬಿಟ್ಟೆ. ಬಟ್ ಇಲ್ಲಿ ಅಲ್ಲಿ ಗೇಟಿದ್ದ ಜಾಗದಿಂದ ಬಾ ರೂಮ್ ಹತ್ರ ನಿಲ್ಸೋಣ ಅಂತ ಅಂದ್ಬಿಟ್ಟು ಕರ್ದ ನನ್ನ ತಮ್ಮ. ಸರಿ ನಾನೇ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹತ್ತಿದೆ, ಧೈರ್ಯವಾಗಿ ಹತ್ತಿದೆ, ಅದೇನಿಲ್ಲ. ಬಟ್ ಏನಂತಂದರೆ ಅಲ್ಲಿ ಸ್ವಲ್ಪ ದಿಬ್ಬ ಅಪ್ ಡೌನ್ ಎಲ್ಲ ಇತ್ತು. ಟ್ರ್ಯಾಕ್ಟರ್ ಸ್ವಲ್ಪ ಹೆಂಗೆ ಅಂತಂದರೆ ಅದು ಫ್ರಂಟ್ ವೀಲ್ ಇಳಿದ ಮೇಲೆ ಬ್ಯಾಕ್ ವೀಲ್ಗಳು ಇಳಿಯೋವರೆಗೂ ನಾವು ಒಂಥರ ಹೈಟಲ್ಲಿ ಇದ್ದೀವಿ, ಮುಗಿಸ್ತೀವಿ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ ನಿಜವಾಗ್ಲೂ ಒಂದು 20 ಸರ್ತಿ ಕೇಳಿದ್ ನಾನು ಬರ್ಬೋದಾ ಆಗುತ್ತಾ ಅಂತಂದ್ಬಿಟ್ಟು. ಬಟ್ ಏನೋ ಒಂಥರ ಫುಲ್ ಅಡ್ವೆಂಚರಸ್ ಆಗಿತ್ತು. ನಾನು ಐ ಡಿಡ್ ಸಮಥಿಂಗ್ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇತ್ತು. ಯೂಶಲಿ ಕಾರ್ ಡ್ರೈವಿಂಗ್ ಎಲ್ಲನೂ ಒಂಥರ, ಬಟ್ ಈ ಟ್ರ್ಯಾಕ್ಟರ್ ಇದೆಲ್ಲನೂ ಹೆಂಗೆಂಗೋ ಹೋಗ್ಬಿಡುತ್ತೆ. ಇಷ್ಟು ದೊಡ್ಡಗಿರೋ ಟ್ರ್ಯಾಕ್ಟರ್ ನಾನು ಓಡಿಸ್ತಾ ಇದ್ದೀನಿ ಅಂತಂದರೆ ನಂಗೆ ನಿಜವಾಗ್ಲೂ ನಂಬಕ್ಕೆ ಆಗಲಿಲ್ಲ. ಒಂದು ಇಲ್ಲೂ ಕೂಡ ತುಂಬ ಸ್ಟೀಪ್ ಇತ್ತು, ಅದು ಹೆಂಗಪ್ಪ ಇಳಿಸೋದು ಅಂತ ಅನಿಸ್ತು. ಬಟ್ ಇಲ್ಲ ನಡೀರಿ ಅಂತಂದರೆ ನಾನು ಸುಮ್ಮನೆ ಬಂದ್ಬಿಟ್ಟೆ. ಫಸ್ಟೇ ನನಗೆ ಭಯ ಅಂಥದ್ರಲ್ಲಿ ನಮ್ಮ CC ಕ್ಯಾಮ್ರಾ ಬೇರೆ, ಅಲ್ಲಿ ಯಾರಾದರೂ ಒಂದು ಬಾಡಿ ಮೂವ್ ಆಯಿತು ಅಂತಂದ್ರೂ ಅದು ಬಡ್ಕೊಳ್ಳುತ್ತೆ. ಅದು ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡ್ತು. ಅವಾಗ ಏನೋ ಒಂಥರ ಅದು ಒಂದು ಸೌಂಡು, ಈ ಟ್ರ್ಯಾಕ್ಟರ್ದು ಒಂದು ಸೌಂಡು, ಭಯ ಒಂದು ಕಡೆ, ಎಲ್ಲ ಒಂಥರ ಮಿಕ್ಸ್ಡ್ ಅಪ್ ಫೀಲಿಂಗ್. ಬಟ್ ಫೈನಲಿ ನಾನು ಅಷ್ಟೊಂದೆಲ್ಲ ಹರ್ಡಲ್ಸ್, ಚಿಕ್ಕ ಹರ್ಡಲ್ಸ್, ಅದು ನನಗೆ ಹರ್ಡಲ್ಸ್ ಪಾಸ್ ಮಾಡಿ ಬಂದೆ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಈ ವಿಡಿಯೋ ಎಡಿಟ್ ಮಾಡುವಾಗ ನನಗೆ ಅನಿಸ್ತಾ ಇತ್ತು ನಿಜವಾಗ್ಲೂ ನಾನು ಹಿಂಗೆಲ್ಲ ಓಡಿಸಿದ್ದೀನಿ ಅಂತಂದ್ಬಿಟ್ಟು. ಯಾಕಂತಂದರೆ ನಾನು ಬೇಸಿಕಲಿ ತುಂಬಾ ಪುಕ್ಲಿ, ನಿಜ ಹೇಳಬೇಕಂದ್ರೆ ಅಷ್ಟು ದೊಡ್ಡ ಟ್ರ್ಯಾಕ್ಟರ್ ಮೇಲೆ ನಾನು ಕೂತಿರೋದೇ ದೊಡ್ಡ ವಿಷಯ ನನಗೆ. ಮನೆಗೆ ಬಂದುಬಿಟ್ಟು ಗಾಡಿ ಓಡಿಸಿದ್ದೀನಿ ಅಂದರೆ ನಮ್ಮಮ್ಮ ನನ್ನ ನಂಬ್ತಾನೇ ಇಲ್ಲ. ನಿಜವಾಗ್ಲೂ ನೀನು ಒಬ್ಬಳೇ ಓಡಿಸ್ತಾ ಅಂತ ಹೇಳ್ತಾರೆ. ಅದಾದಮೇಲೆ ಇದರಲ್ಲೇನೋ ಸೆಟ್ ಮಾಡಿಕೊಟ್ರೆ ಸುಮ್ಮನೆ ಕುತ್ಕೊಂಡ್ರೆ ಅದೇ ಹೋಗುತ್ತಲ್ಲ, ಆ ಥರ ಎಲ್ಲ ಸೆಟ್ಟಿಂಗ್ಸ್ ನನಗೆ ಫಸ್ಟ್ ಬಿಗಿನಿಂಗಲ್ಲಿ ತೋರಿಸಿದ್ನಲ್ಲ ಅಲ್ಲಿ ಮಾಡಿಕೊಟ್ಟಿದ್ರು. ಬಟ್ ಅದಾದಮೇಲೆ ಎಲ್ಲ ನಾನೇ ಓಡಿಸಿದ್ದು. ಅದಾದಮೇಲೆ ಇದೇನೋ ಪವರ್ ಸ್ಟೇರಿಂಗ್ ಇದೆ ಈ ಟ್ರ್ಯಾಕ್ಟ್ರಲ್ಲಿ, ಇದನ್ನೊಂದು ಸರ್ತಿ ನೋಡು ಅಂತಂದ್ಬಿಟ್ಟು ನನ್ನ ತಮ್ಮ ಹೇಳ್ದ. ಸರಿ ಅಂದ್ಬಿಟ್ಟು ಅದು ಕೂತ್ಕೊಂಡೆ. ನಿಜವಾಗ್ಲೂ ಫುಲ್ಲು ಗಟ್ಸೇ ಇಲ್ಲ ಅದ್ರ ಮೇಲೆ ಕುತ್ಕೊಂಡು ಓಡಿಸೋಕ್ಕೆ. ಯಾಕಂತಂದರೆ ಅದು ಸ್ವಲ್ಪ ಹಳೆಯ ಥರ ಟ್ರ್ಯಾಕ್ಟರ್ ಆಗಿರೋದ್ರಿಂದ ಒಂಚೂರು ಏನೋ ಮ್ಯಾನೇಜಬಲ್ ಅನ್ನೋ ಥರ ಇತ್ತು. ಬಟ್ ಈ ಪವರ್ ಸ್ಟೇರಿಂಗ್ ಆಗಿರೋದು ಸ್ವಲ್ಪ ಕ್ವಿಕ್ ಇತ್ತು ಕೂಡ ಈ ಟ್ರ್ಯಾಕ್ಟರು. ನಾನು ಹೇಳ್ಕೊಂಡೇ ಬರ್ತಿದ್ದೆ, ನನಗೆ ಭಯ ಆಗ್ತಾಯಿತ್ತು ಕಣೋ, ಅಣ್ಣನ ಮೇಲೆ ಹತ್ತಿಸ್ಬಿಡ್ತೀನಿ ವೀಡಿಯೋ ಮಾಡ್ತಾರೆ ಅಣ್ಣನ ಮೇಲೆ ಅಂತ. ಬಟ್ ಇಲ್ಲ ನುಗ್ಗು ಅಂತಂದ. ಬಂದೆ, ನೋಡಿದ್ರೆ ಹಿಂಗಾಗೋಯ್ತು. ಇವನು ಮಾಡಕ್ ಹತ್ ನಿಂತ್ಕೊಳ್ಳ ಅಂತ ಹೇಳಿ ನಿಂತ್ಬತ್ತವನೆ. ಲಾರಿ ಆ ಟ್ರ್ಯಾಕ್ಟರ್ ಅವ್ಳು ಗೊತ್ತಿಲ್ಲ ಅಂತ ಗೊತ್ತಾಯ್ತಾರೆ. ಆ ಕಡೆ ಇಕ್ಕಿರೋ ಅಂದ್ರೆ ಅವ್ನು ಟ್ರ್ಯಾಕ್ಟರ್ ಮುಂದೆ ಓಡ್ಬತ್ತವ್ರೆ ದಡ್ಡ. ಅಲ್ಲಿ ಕಲ್ಲು ಸಿಕ್ಕಿದ್ರೆ ಏನು ಇದಾಗ್ತದಲ್ಲ, ಕಲ್ಲು ಹಿಂದೆ ಹೋದ್ರೆ ಸ್ಟ್ರೆಚ್ ಬಿಡು, ಎಲ್ಗೂ ಹೋಗಲ್ಲ. ಇದ್ರ ಮೇಲೆ ಟಾಪ್ ಇದೆಯಲ್ಲ, ಚೆನ್ನಾಗಿ ಕಾಣಲ್ಲ. ನನ್ನ ತಮ್ಮಂಗೆ ಒಂದು ಫೋಟೋ ತೊಗೊಳ್ಬೇಕು ಜೊತೆಯಲ್ಲಿ ಅಂತಂದರೆ ಅವನನ್ನು ಬೇಡಬೇಕು ನಾನು. ಅಂಥದ್ರಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಅದು ಹೆಂಗೆ ಮಾಡಿಸ್ಕೊಂಡ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಕೊಟ್ಟ ಅವಣ್ಣನಿಗೆ, ಅವಣ್ಣ ಎಲ್ಲರನ್ನೂ ಸೇರಿ ವೀಡಿಯೋ ಮಾಡಿಬಿಟ್ಟೈತೆ. ಅವ್ನು ಅಂದ್ಕೊಂಡವನೇ ನನ್ನನ್ನು ಮಾತ್ರ ವೀಡಿಯೋ ಮಾಡ್ತೈತೆ ಅಂತ.
ನಾನು ಇವಾಗ ಗುರುಳಿ ಹಣ್ಣಿಗೆ ಮಾಡ್ತೀನಿ. ಏನು ಬಂದು ಅಲ್ಲಿ ಇದ್ರಾಗಿರೋನ ಅಷ್ಟೇ. ಅವನು ನೋಡು ಅವನು. ನಾನು ಹೆಂಗೆ ಗೊತ್ತಾ ಹೇಳಿದ್ದು, ಆನ್ ಮಾಡಿದ ತಕ್ಷಣ ಅಲ್ಲಿ ಹೊಗೆ ಬರುತ್ತಲ್ಲ, ಅದೊಂದು ಶಾರ್ಟು, ಕಾಲಿಗೆ ಕಟ್ಕೊಳ್ಳೋ ಒಂದು ಶಾರ್ಟು, ಆನ್ ಮಾಡಿದ ತಕ್ಷಣ ಡಿಗ್ 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 ಅನ್ನೋ ಶಾರ್ಟು, ಅದಾದ್ಮೇಲೆ ಬೇರೆ ಮ್ಯೂಸಿಕ್ ಹಾಕ್ತೀನಿ, ಫುಲ್ ರಾ ಸೌಂಡು, ಟಿಕ್ ಅಂತ ಟಿಕ್ 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 ಟಿಕ್. ಹೊಗೆ ಬರ್ತೈತೆ ಅದ್ರಾಗ ಬರಲ್ಲ. ಇದ್ರಲ್ಲಿ ಬಂತು. ಅದೇ ಈಗ ಬರ್ತೈತೆ. ಹತ್ ಕೂತ್ಕೊಂಡ್ಮೇಲೆ ತಾನೇ ಹೊಗೆ ಬರೋದು. ನೀನೇ ಕೀಡ್ಕೊಂಡು ಬಂದು ಕೊಂಡು ನಾನು ಮಾಡ್ತೀನಿ ಅದನ್ನು. ಬಿಡಪ್ಪಿ ನೀನೇನಪ್ಪ ಇರೋ. ಆಮೇಲೆ ನಾನೊಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ. ಹಂಗೆ ಪಾಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ನನಗೆ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಟು ಬಿ ಆನೆಸ್ಟ್ ಹೇಳ್ಬೇಕಂತಂದರೆ ನನ್ನ ತಮ್ಮ ಈಗ ಗುಡ್ ಟೀಚರ್, ಈ ಥರ ಹೇಳ್ಕೊಡೋದ್ರಲ್ಲಿ ಕಾರ್ ಡ್ರೈವಿಂಗ್ ಆಗಿರ್ಬೋದು, ಈ ಥರ ಏನೇ ಇದ್ರು ಗೊತ್ತಿಲ್ಲದವ್ರಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾನೆ ನಿಧಾನಕ್ಕೆ. ನಾವು ಆ್ಯಕ್ಚುಲಿ ಒಂದು ಎಡ್ವರ್ಟ್ ಮಾಡಿಬಿಟ್ಟಿದ್ವಿ, ನಮಗೆ ಗೊತ್ತೇ ಇರಲಿಲ್ಲ ಅದು ಹಿಂದಿನಿ ಅಂತ ಅಂದ್ಬಿಟ್ಟು. ಮನೆಗೆ ಬಂದು ಅಪ್ಪಾಜಿ ನಾನು ಟ್ರ್ಯಾಕ್ ಓಡಿಸ್ದೆ ಅಂದ್ಬಿಟ್ಟು ನಮ್ಮ ತಂದೆಗೆ ತೋರಿಸುವಾಗ ನಮ್ಮಪ್ಪ ಸರ್ ಯಾಕೆ ಬೈದರು ನನ್ನ ತಮ್ಮನ್ನ. ಯಾಕಪ್ಪ ಅಂತಂದರೆ ನೆಲ ಒದ್ದೆ ಆಗಿರುವಾಗ ಯಾವತ್ತೂ ತೋಟ ಗೇಯಬಾರ್ದಂತೆ, ಯಾಕಂದರೆ ಗಟ್ಟಿ ಆಗಿಬಿಡುತ್ತಂತೆ ನೆಲ, ಬೇರು ಒಳಗಡೆ ಹೋಗೋದಕ್ಕೆ ಕಷ್ಟ ಆಗುತ್ತಂತೆ. ಆದರೆ ನನ್ನ ತಮ್ಮನ ಇಂಟೆನ್ಷನ್ ಏನು ಅಂದರೆ ಮಳೆ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ ಮಣ್ಣೆಲ್ಲನೂ, ಗೇಯ್ದ್ಬಿಟ್ರೆ ಬಂದಿದ್ದ ಮಳೆ ನೀರನ್ನ ಭೂಮಿ ಹೇಳ್ಕೊಳ್ಳುತ್ತೆ ಅನ್ನೋದು ಅವನ ಇಂಟೆನ್ಷನ್ನು. ನೋಡಿದ್ರಿ ಅಲ್ವಾ ಹೆಂಗ್ ಓಡಿಸ್ದೆ ಅಂತ ಅಂದ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು, ಫನ್ ಇತ್ತು ಕೂಡ. ಟ್ರ್ಯಾಕ್ಟರ್ ಎಲ್ಲ ಓಡಿಸೋದಕ್ಕೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಜೋರಾಗೆಲ್ಲ ಓಡಿಸ್ತಾರೆ, ಬಟ್ ನನಗೆ ನಿಜವಾಗ್ಲೂ ನಾನು ಸ್ವಲ್ಪ ಪುಕ್ಲಿನೇ ಆ ವಿಷಯದಲ್ಲಿ. ಸೊ ಆದ್ರೂ ಏನೋ ಸ್ವಲ್ಪ ಟ್ರೈ ಮಾಡಿ ಕಂಟೆಂಟ್ಗೋಸ್ಕರ ಆದ್ರೂ ಟ್ರ್ಯಾಕ್ಟರ್ ಕಲಿತು ಓಡಿಸಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಮತ್ತೆ ಇನ್ನಷ್ಟು ಕಂಟೆಂಟ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.